ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಸೊ ಇವತ್ತು ನಾವು ಹೊರಟಿರೋಂಥ ಜಾಗ ಕೈಲಾಸಗಿರಿ ಹಿಲ್ಸ್ ಅಂತ ಹೇಳಿ. ಸೊ ನೋಡ್ಬೋದು 1 2 3 4 5 6 7 ಇನ್ನೆರಡು ಬೈಕ್ಸ್ ಮುಂದೆ ಹೋಗಿದೆ. ಸೊ ಬೈ ಮಿಸ್ ಅವ್ರು ಫ್ಲೈಓವರ್ ಹೋಗ್ಬಿಟ್ಟಿದ್ದಾರೆ. ಸೊ ವಿ ಆರ್ ಕ್ಯಾಚಿಂಗ್ ವಿತ್ ದೆಮ್. ಸೊ ಸದ್ಯಕ್ಕೆ ಎಷ್ಟು ಜನ ಇದ್ದೀವಿ? ಒಂದು 10 ಜನ ಇದ್ದೀವಿ. ಫ್ರಮ್ ಬೆಂಗಳೂರು ಬೈಕಿಂಗ್ ಬ್ರದರ್ಹುಡ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕೈಲಾಸಗಿರಿ ಹಿಲ್ಸ್ ಆ್ಯಂಡ್ ಲುಕ್ ಎಟ್ ದಿಸ್ army. So we are very lucky to have army people on our rides. And chalo, let's go. Okay, we are heading now, making sure all the we follow all the rules. Iga for example illi 80 speed limit ide andre we should not cross 80. ಒಂದು ಪರ್ಪಸ್ಗೋಸ್ಕರ ಮಾಡಿರ್ತಾರೆ ಸ್ಪೀಡ್ ಲಿಮಿಟ್ನ. ಸೊ ವಿ ಆರ್ ನಾಟ್ ಕ್ರಾಸಿಂಗ್ 80 ಆ್ಯಂಡ್ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಸೊ ಲೀಡ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಂಡ್ ಹಿಂದೆ ಜನ ಇದ್ದಾರೆ, ಆಲ್ ದ ಬೈಕ್ಸ್. ಸೊ ನಮ್ಮ ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಉಡುಪಿ ಗ್ರ್ಯಾಂಡು, ನಮ್ಮ ಬ್ರೇಕ್ಫಾಸ್ಟ್ ಲೊಕೇಶನ್ನು. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಲ್ ಹೆಡ್ ಫಾರ್ವರ್ಡ್. ಚಲೋ ಲೆಟ್ಸ್ ಗೋ. ಗೈಸ್ ಸೀನ್ರಿ ನೋಡಿ ಒಂದ್ಸರಿ. ಹೋಗ್ತಾ ಇದ್ದೀವಿ, ಆ ಕಡೆ ಈ ಕಡೆ ಕಂಪ್ಲೀಟ್ ಗ್ರೀನು, ಒಂಥರ ಕವರ್ ಆಗಿದೆ. ಸೊ ನಾವು ಆ್ಯಕ್ಚುಲಿ ತಿಂಡಿ ಮಾಡಿಕೊಂಡು ಡೈರೆಕ್ಟಾಗಿ ಹೊರಟ್ವಿ. ಇಟ್ಸ್ ಆಲ್ರೆಡಿ 9 o'clock ನಾವು. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ, ಯಾರಿಗೂ ರಶ್ ಕೊಡ್ತಾ ಇಲ್ಲ. ಬೇಗ ಹೋಗಬೇಕು, ಆನ್ ಟೈಮ್ ಇರಬೇಕು, ಆ ಥರ ಏನಿಲ್ಲ. ಆರಾಮಾಗಿ ರೋಡ್ಸ್ನ ಎಂಜಾಯ್ ಮಾಡಿಕೊಂಡು, ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಓನ್ಲಿ ಅರೌಂಡ್ 40 kilometers ಫ್ರಮ್ ಹಿಯರ್. ಸೊ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಮಿರರಲ್ಲಿ. ಆ್ಯಂಡ್ ಒಳ್ಳೊಳ್ಳೆ ಲೊಕೇಶನ್ಸ್ಗಳು ಸಿಗ್ತಾ ಇದ್ದಾವೆ ಆನ್ ದ ವೇ. ಚಲೋ ಲೆಟ್ಸ್ ಗೋ. ಓಕೆ, ವಿ ಹ್ಯಾವ್ ಎಂಟರ್ಡ್ ಕೈಲಾಸಗಿರಿ ಟೆಂಪಲ್ ರೋಡ್ ಆ್ಯಂಡ್ ಫಸ್ಟು ಇಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಆದಮೇಲೆ ಮೇಲೆ ಆಫ್ ರೋಡ್ಸ್ ಹೊರಡೋಣ. ಸಾಕಾಗಿದ್ದಾವೆ ರೋಡ್ಸ್. ಇನ್ನು ಮೇಲೆ ಹೋಗುವಾಗ ಒಂದು ಸ್ವಲ್ಪ ಆಫ್ ರೋಡ್ ಅಂತ ಐತಲ್ಲ, ಅದು ಚೆನ್ನಾಗೈತೆ. ಸೊ ಆಲ್ಮೋಸ್ಟ್ 2 ವರ್ಷ ಮೇಲಾಯಿತು ನಾನು ಈ ರೋಡಿಗೆ ಬಂದು. ಎರಡು ವರ್ಷದ ಮುಂಚೆ ಬಂದಿದ್ದೆ. हाँ कौन? हाँ उठा. ಹಲೋ ಹಲೋ, ನಾವು ಗುಡ್ಡ ಹತ್ತಾ ಇದ್ದೀವಿ ಮೇಲೆ. ಹಾಂ, ಇದು ಆಫ್ ರೋಡ್ ಗುಡ್ಡ ಅಲ್ಲ, ಹಿಲ್ಸ್ ಗುಡ್ಡ ಸ್ಟಾರ್ಟಿಂಗಲ್ಲಿ. ಇಲ್ಲ ಕೆಳಗಡೆ ಇದು ಇದೆ ಅಲ್ಲ ಬ್ರೋ, ದೇವಸ್ಥಾನ ಹತ್ರ ಇರ್ತೀವಿ. ಹಾಂ ಓಕೆ ಬ್ರೋ, ಬನ್ನಿ. ಸೊ ಹಿಂಗೆ ಹೋದರೆ ಆಫ್ ರೋಡ್ ಹೋಗ್ತೀವಿ ನಾವು. ಇಲ್ಲಿ ಟೆಂಪಲ್ಲು. उतरना पड़ेगा. ಮೇಲೆನಾ? ಓಕೆ.
Yes. Okay, we have reached the location. ಫಸ್ಟ್ ಇಲ್ಲಿ ಕೈಲಾಸಗಿರಿ ಕೇವ್ ಹತ್ರ ಹೋಗೋಣ. ಸೊ ಬೆಟ್ಟ ಗುಡ್ಡ ಹತ್ತಾ ಇದ್ದೀವಿ ಇದ್ರ ಮೇಲೆ ಹಿಂಗೆ. ಸೊ ಫಸ್ಟು ಕೇವ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಕೆಳಗಡೆ ಬಂದು ಆಫ್ ರೋಡ್ಸ್ಗೆ ಹೋಗೋಣ. ಚಲೋ. ಸೊ ಇಷ್ಟು ಜನ ಇದ್ದೀವಿ, ಲೆಟ್ಸ್ ಗೋ. ಆವಾಗ ಮೇಲೆ ಹತ್ಕೊಂಡು ಹೋಗೋಣ. ಓಕೆ ಗೈಸ್, ಬಂದಿದ್ದೀವಿ. ಸೊ ದಿಸ್ ಈಸ್ ಕೈಲಾಸಗಿರಿ ಬೆಟ್ಟ. ಏನು ವ್ಯೂ ಇದೆ ಗುರು, ನೋಡಿಲಿ. ಆಹಾ. ಸೊ ಇದಾದಮೇಲೆ ಒಂದು ಆಫ್ ರೋಡ್ ಪ್ಯಾಚ್ ಇದೆ ಅಂತ ಹೇಳಿದ್ಮೇಲೆ ಆ ಕಡೆಯಿಂದ ಮೇಲೆ ಹೋಗುತ್ತೆ ಅದು. ಸೊ ನಾಟ್ ದ್ಯಾಟ್ ಡಿಫಿಕಲ್ಟ್ ಆ್ಯಂಡ್ ನಾಟ್ ದ್ಯಾಟ್ ಈಸಿ, ಬಟ್ ಒಳ್ಳೆ ಇದು ಬರುತ್ತೆ. ಸೊ ಈಗ ಒಳಗಡೆ ಟೆಂಪಲ್ ಆ್ಯಕ್ಚುಲಿ ಓಪನ್ ಆಗೋದು 10:30 ಅಂತೆ, ಈಗ 10:18. ಸೊ ಇನ್ನೊಂದು 10-12 ಮಿನಿಟ್ಸ್ ಇದೆ. ಆ್ಯಂಡ್ ಪಕ್ಕದಲ್ಲಿ ಕೇವ್ ಕೂಡ ಇದೆ. ಸೊ ಟೆಂಪಲ್ ಒಳಗಡೆ ರೆಕಾರ್ಡಿಂಗ್ ಅಲೋ ಇಲ್ಲ ಮೇ ಬಿ. ಸೊ ಯಾ, ದಿಸ್ ಈಸ್ ವೇರ್ ವಿ ಆರ್ ನೌ. ಆ್ಯಂಡ್ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀವಿ. ಹಾಂ, ಕೇವ್ ಒಳಗಡೆ ಹೋಗ್ತಾ ಇದ್ದೀವಿ. ಸರ್ ಹೆಂಗಿತ್ತು ರೈಡು? ಪುಟ್ಟು ಸರ್ ಹೆಂಗಿತ್ತು ರೈಡು? ಚೆನ್ನಾಗಿತ್ತು ಸರ್. ಚೆನ್ನಾಗೈತಾ? ರೈಡು ಜಾಯ್ಫುಲ್. ಹಾಂ, ಟೆಂಪಲ್. ಓಕೆ ಸ್ನೇಹಿತರೆ, ಕೈಲಾಸಗಿರಿ ಮೇಲೆ ಹೋಗಿದ್ವಿ, ಈಗ ಆಫ್ ರೋಡ್ಸ್ಗೆ ಹೋಗುವಂಥ ಸಮಯ. ಆ್ಯಂಡ್ ಲುಕ್ ಎಟ್ ದಿಸ್, ದ ಫ್ರೀಡಮ್ CNG ಬೈಕ್. ಒಳ್ಳೆ ಗಾಡಿಗರು. ಪ್ಲಸ್ ಇದಕ್ಕೆ ನಿಮಗೆ ಇಲ್ಲಿ ಬಕಲ್ ಕೊಟ್ಟವನೇ ಲಗೇಜ್ ಹಾಕೋಕ್ಕೆ, ಯಾವ ಗಾಡಿಯೂ ಕೊಟ್ಟಿರಲ್ಲ. ಸೊ ಲಗೇಜ್ ಕೂಡ ಹಾಕೊಂಡು ಹೋಗ್ಬೋದು ಅಂತ ಒಂದು ಸೆನ್ಸ್ ಅದು. 2 kg CNG, 2 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇದೆ ಇದರಲ್ಲಿ. ಸೊ ಅಷ್ಟರಲ್ಲೇ ಆಲ್ಮೋಸ್ಟ್ 300 to 320 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಹೊಸ ಗಾಡಿ, ಇನ್ನು ನಂಬರ್ ಪ್ಲೇಟು ಹಾಕಿಲ್ಲ ಇದಕ್ಕೆ. ನೈಸ್. ಓಕೆ, ಸೊ ಇಲ್ಲಿ ಮೇಲೆ ಹೋದರೆ ಆಫ್ ರೋಡ್ ಸಿಗುತ್ತೆ ನಮಗೆ. ಸೊ ಬೈಕ್ಸ್ಗಳ ಲೈನಪ್ ನೋಡ್ಬೋದು, ಜಾಸ್ತಿ ಬೈಕ್ಸ್ ಇದ್ದಾವೆ. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ಒಂದು 2 3 4 5 6 7 8 9 10 11 ಬೈಕ್ಸು. ಓಕೆ, ಲಾಸ್ಟಲ್ಲಿರು, ಕಂಪ್ಲೀಟ್ ಲಾಸ್ಟಲ್ಲಿರು. ನಾನು ಸೆಂಟ್ರಲ್ಲಿರ್ತೀನಿ. ಮುಂದೆ ಇವರಿಬ್ಬರನ್ನ ಬಿಟ್ಬಿಡೋಣ. ಹಾಂ, ಅಲ್ಲ ಸರ್, ನೀವು ಮುಂದೆ ಇರಿ, ಫಸ್ಟಲ್ಲಿರಿ. ನಾನು ಹುಡುಗರನ್ನೆಲ್ಲರೂ ಇದು ಮಾಡ್ಕೊಂಡು ಬರ್ತೀನಿ. ಸ್ಟೇಟ್ ಒಂದೇ ರೂಟ್, ಎಲ್ಲೂ ಏನು ಟರ್ನ್ಗೆ ಏನೂ ಇಲ್ಲ. ಹಾಂ, ಬೇಡ ಬೇಡ ಬೇಡ, ಅವ್ರನ್ನ ಸೆಂಟ್ರಲ್ಲಿ ಹಾಕೋಣ. ಯಾರಿಗಾನ ಹೆಲ್ಪ್ ಬೇಕು ಅಂದರೆ ವಿಲ್ ಬಿ ದೇರ್, ಆಯಿತಾ? ಆರಾಮಾಗಿ ಹೋಗುತ್ತೆ, ಅವ್ರ ಗಾಡಿ ಆರಾಮಾಗಿ ಹೋಗುತ್ತೆ, ತೊಂದರೆ ಇಲ್ಲ. ಒಂದು ನಿಮಿಷ ಸರ್, ಒಂದು ಸ್ವಲ್ಪ ಮುಂದೆ ಹೋಗಿ. ಸರ್ ಅವ್ರ ಹಿಂದೆ ಇರಿ ನೀವು, ನಾನು ನಿಮ್ಮ ಹಿಂದೆ ಇರ್ತೀನಿ, ನಾನು ಜೊತೆಗಿರ್ತೀನಿ, ಏನು ತೊಂದರೆ ಇಲ್ಲ. ಬ್ರೋ ನೀವೇನು ಬಿಡಿ, ಓಡಿಸ್ತೀರಾ, ನಿಮ್ಮ ಟೆನ್ಷನ್ನೇ ಇಲ್ಲ. ಸ್ವೀಪ್ ಮಾಡ್ತೀಯಲ್ಲ, ನೋಡ್ಕೊಂಡು ಹುಷಾರಾಗಿ. ಸ್ಕೂಟಿ ಎಲ್ಲ ಮುಂದೆ ಹೋಗಿ, ಸ್ಕೂಟಿ ಹೋಗಿ. ಲೆಟ್ಸ್ ಹಿಟ್ ಇಟ್. Yes. ಹುಷಾರು.
ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡೋಣ, ಅವ್ರು ಹೋಗಲಿ. ಏನಂದರೆ ಅಪ್ಪಿದ್ದಾಗ ಗಾಡಿ ಸ್ಟಾಪ್ ಮಾಡಬಾರ್ದು ಇವತ್ತು. ಸೊ ಒಂದೇ ಸ್ಟ್ರೆಚ್ಚಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡ್ಬಿಡ್ಬೇಕು, ಆವಾಗ ಈಸಿಯಾಗಿ ಹೋಗುತ್ತೆ. ಚಲೋ 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 ಚಲೋ. ಸೊ ಆ್ಯಕ್ಚುಲಿ ಎಲ್ಲರೂ ಮುಂದೆ ಕಳಿಸಿ ನಾನು ಹಿಂದೆ ಇದ್ದೀನಿ. ಸೊ ಯಾರಿಗಾನ ಹೆಲ್ಪ್ ಬೇಕು ಅಂದರೆ ವಿಲ್ ಬಿ ದೇರ್ ಅಂತ ಹೇಳಿ. ಸೊ ನನ್ನ ಹಿಂದೆ ಸ್ವೀಪ್ ಮಾಡ್ತಾ ಇದ್ದಾನೆ ಕಾರ್ತಿಕ್. ಸೊ ಕೆಲವೊಂದಿಷ್ಟು ಬೈಕರ್ ಟೀಮು, ಒಂದು 3 ಬೈಕ್ಸ್ ಹೋಯ್ತು ಅನ್ಕೊತೀನಿ ಈಗ. ಸೊ ಇವತ್ತು ನಾನು ವಿತ್ ಪಿಲಿಯನ್ ಇದ್ದೀನಿ, ನನ್ನ ಜೊತೆ ನಿಶಾಂತ್ ಇದ್ದಾನೆ. ಸೊ ಸ್ಯಾಡಲ್ ಮಾಡೋಕ್ಕಾಗಲ್ಲ. ಬಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ವೇಟ್ ಬ್ಯಾಲೆನ್ಸ್ ನನಗೆ ಈಸಿಯಾಗಿ ಸಿಗುತ್ತೆ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗು ನಾನು ನಿಮಗೆ ಜಾಸ್ತಿ ಆನೈತೆ ಜಾಸ್ತಿ ಏನು ತೋರಿಸಿಲ್ಲ ಬ್ರೇಕ್ಫಾಸ್ಟ್ದು ಅದು ಇದು, ಯಾಕಂದರೆ ವಿ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ದಿ ಸಾಫ್ಟ್ ರೋಡ್ಸ್, ಬ್ಯೂಟಿಫುಲ್ ರೋಡ್ಸ್. ಸೊ ಇದೆಲ್ಲ ಚಿಕ್ಕ ಪುಟ್ಟ ಆಫ್ ರೋಡ್ಸ್ ಆದ್ರೂ ದಿಸ್ ಈಸ್ ವೇರ್ ಯು ಲರ್ನ್ ದ ಮೋಸ್ಟ್ ಆಫ್ ಇಟ್. ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕದಲ್ಲೇ ಟ್ಯಾಕಲ್ ಮಾಡ್ಕೊಂಬಂದು ಆಮೇಲೆ ಬೇಕಾದ್ರೆ ದೊಡ್ಡದಕ್ಕೆ ಟ್ರೈ ಮಾಡ್ಬೋದು ಆಫ್ ರೋಡ್ಸ್ಗೆ. ಹಾಗಾಗಿ ಚಿಕ್ಕ ಪುಟ್ಟ ಆಫ್ ರೋಡ್ಸನ್ನ ಸ್ಟಾರ್ಟಿಂಗ್ ಮಾಡಿ ಮುಗಿಸ್ಬೇಕು. ಯು ಗೆಟ್ ಅ ಹೋಲ್ಡ್ ಆಫ್ ಇಟ್. ವೆನ್ ಯು ಗೆಟ್ ಅ ಹೋಲ್ಡ್ ಆಫ್ ಇಟ್, ಸೊ ಒಂದ್ಸರಿ ನಿಮಗೆ ಹೋಲ್ಡ್ ಸಿಕ್ಕಿದ್ರೆ ಆರಾಮಾಗಿ ಬ್ಯೂಟಿ. ಓಪನ್ ಏರಿಯಾ ಗುರು, ಫುಲ್ ಓಪನ್ ಏರಿಯಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಹೌ ವಿ ಲರ್ನ್. ಚಿಕ್ಕ ಪುಟ್ಟ ಆಫ್ ರೋಡ್ಸ್ ಮಾಡಿಕೊಂಡು. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ, ಆಲ್ಮೋಸ್ಟ್ ಗಾಡಿ ತೊಗೊಂಡಾಗ ಬಂದಿದ್ದೆ ನಾನು, ಹೊಸ ಗಾಡಿ ತೊಗೊಂಡಾಗ. ಸೊ 2022 ಕನ್ನಡ ಬಾವುಟ ಹಾಕ್ಕೊಂಡು ನವಂಬರ್ ಫಸ್ಟಾ ಅಥವಾ ಸೆಪ್ಟೆಂಬರ್ ಎಂಡ್, ಲಾಸ್ಟ್ ಸಂಡೇ, ಇಲ್ಲ ನವಂಬರ್ ಫಸ್ಟೇ, ನವಂಬರ್ ಫಸ್ಟ್ ಬಂದಿದ್ದೆ. ವಾಟ್ ಅ ಬ್ಯೂಟಿಫುಲ್ ಲೊಕೇಶನ್ ಮ್ಯಾನ್. ನೋಡಿ ಗ್ರಾಸ್ ಎಷ್ಟು ಗ್ರೀನ್ ಇದೆ, ಒಂಥರ ನ್ಯಾಚುರಲ್ ಆಗಿದ್ರು ಅನ್ಯಾಚುರಲ್ ಈ ಫೋಟೋಶಾಪು ಅಥವಾ ಇಮೇಜಸಲ್ಲಿ ಗ್ರೀನರಿ ಇರುತ್ತಲ್ಲ ಆ ಥರ ಫುಲ್ ಗ್ರೀನ್ ಇದೆ.
ಸೊ 11 ಬೈಕು, ಅದರಲ್ಲಿ 2 ಸ್ಕೂಟಿ. ಆ ಸ್ಕೂಟಿ ಅವ್ರನ್ನ ಮೆಚ್ಚಬೇಕು. ಇವರು ಸ್ಕೂಟಿ ಅವ್ರು ಮುಂದೆ ಹತ್ತಿಸ್ತವ್ರೆ, ಅದು ಡಬಲ್ ಸೀಟು. ಆಹಾ, ಎಸ್ ಹಾಗೆ ಬಂದ್ವಿ. ನೈಸ್. ಎಸ್, ಸರಿ ಗಾಡಿ ಪಾರ್ಕ್ ಮಾಡ್ಬಿಡೋಣ. ಆ ಕಡೆ ಆಗಲ್ಲ, ಈ ಕಡೆನೇ ಪಾರ್ಕ್ ಮಾಡೋಣ. ಎಸ್, ಹಿಯರ್. ಕಲ್ಯಾಣ್ ಭಾಯ್, ಹೆಂಗಿತ್ತು ರೈಡು ಚೆನ್ನಾಗಿತ್ತು. ಬಟ್ ಒಂದು ಇದರಲ್ಲಿ ಆಫ್ ರೋಡಲ್ಲಿ ಇದಾಗ್ಬಿಡ್ತು, ಸ್ಕಿಡ್ ಆಗೋದೆಲ್ಲ ಕಾಮನ್, ಅಲ್ಲೇ ಕಲಿಯೋದು ನಾವು. ವಾಟ್ ಅ ವ್ಯೂ ಮ್ಯಾನ್, ಒಳ್ಳೆ ಲೊಕೇಶನ್. ಆರಾಮಾಗಿ ಇಲ್ಲೊಬ್ಬ ಸೂರ್ಯ ನೋಡ್ತಾ ಇದ್ದಾನೆ ಅವಾಗಿಂದ. ಅದು ಏನು ನೋಡ್ತಾವನೇ ಗೊತ್ತಿಲ್ಲ. ಇಲ್ಲಿ ಕೂತವ್ರೆ, ಇಲ್ಲೊಂದು ಸ್ವಲ್ಪ ಜನ ಅವರೇ. ಈ ಕಡೆ ಒಂದು ಗ್ಯಾಂಗ್ ಇದೆ, ಅಲ್ಲೊಂದು ಫೋಟೋಶೂಟ್ ಗ್ಯಾಂಗ್ ಇದೆ, ಫೋಟೋ ತೆಗಿತವ್ರೆ. ಅವ್ನು ಬಗ್ಗಿ ಕೂತು ಮಲ್ಕೊಂಡು ಏನೇನೋ ಮಾಡಿ ಫೋಟೋ ತೆಗಿತಾವ. ಇಲ್ಲಿ ನೋಡಿ ಪೊಸಿಷನ್ ನೋಡಿ, ಅವ್ನು ನಿಂತ್ಕೊಂಡಿರೋ ಪೊಸಿಷನ್ ನೋಡಿ. 2, 4, 6, 7, 8, 9, 10, 11, 18 ಜನ ಇದ್ದೀವಿ. 18 ಜನ, ಒಂದು 11, 12 ಬೈಕ್ ಇದೆ. ನೈಸ್. ಆದರ್ಶ್ ಥೋಡಾ ಪುಷ್ಕರ್. ಓಕೆ ಸ್ನೇಹಿತರೆ, ಹೊರಡುವ ಸಮಯ. ಸ್ವೀಪ್ ಮಾಡೋಣ ಆರಾಮಾಗಿ ಲಾಸ್ಟಲ್ಲಿ. ಸಾಕತ್ತಾಗಿ ಎಂಜಾಯ್ ಮಾಡಿದ್ವಿ. ಅನ್ನಪ್ರಸಾದ ಇತ್ತು, ಅನ್ನಪ್ರಸಾದನೂ ಮಾಡ್ಕೊಂಡ್ವಿ. ತುಂಬ ಹಳೆ ದೇವಸ್ಥಾನ ಇದು. ಉಯ್ಯ ಓಕೆ ಸ್ನೇಹಿತರೆ, ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ವ್ಲಾಗ್ ಇಲ್ಲಿಗೆ ಮುಗಿಸುವ ಸಮಯ. ಆದಷ್ಟು ಬೇಗ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್ ಗೈಸ್.